ನೀವು ಏನು ಪ್ರೊಜೆಕ್ಟ್ ಮಾಡ್ತೀರಾ, ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಪ್ರೊಜೆಕ್ಟ್ ಮಾಡ್ತಿರ್ತೀರ, ಅದರ ಮೇಲೆ ಜಡ್ಜ್ ಮಾಡೋದು ಜನ, ನಿಮ್ಮ ಅಪಿಯರೆನ್ಸ್ ಮೇಲೆ. ಇನ್ನೇನು ಅವ್ರಿಗೆ ಕಾಣಿಸಲ್ಲ, ನೀ ಹೇಗೆ ಕಾಣಿಸ್ತೀಯ ನೋಡ್ತಾರೆ ಅಷ್ಟೇನೆ. ಅವ್ರಿಗೆ ಬಿಟ್ಟರೆ ಅವ್ರು ಹಾಗೆ ಮಾಡೋದು, ಜಡ್ಜ್ ಮಾಡ್ತಾರೆ. ನೀವೇನು, ನೀವು ಯಾರು ಅಂತ ಅವ್ರು ಪರ್ಸೀವ್ ಮಾಡಿದ ಹಾಗೆ ಹೇಳ್ತಾರೆ. ಆದರೆ ನಿಮಗೊಂದು ಚಾಯ್ಸ್ ಇದೆ, ನೀವು ಕ್ರಿಯೇಟ್ ಮಾಡಬಹುದು ಇಂಪ್ರೆಷನ್ನ. ನಿಮಗೇನು ಬೇಕೋ ಆ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು. ಅದು ನಾಟಕ ಆಗತ್ತೆ. ಆದರೆ ನಿಜವಾದ ನಿನ್ನನ್ನು ಹೊರಗಡೆ ಹಾಕಬೇಕಾದ್ರೆ ನೀನು ಕ್ರಿಯೇಟ್ ಎನ್ ಆರಾ ಅರೌಂಡ್ ಯು. ಡೋಂಟ್ ಪೋಸ್ ಯುವರ್ ಸೆಲ್ಫ್ ಇಲ್ಲದೆ ಇರೋದನ್ನು. ಅವ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ನಾನು ಹಿಂಗಿರ್ತೀನಿ, ಅವ್ರು ನೋಡ್ತಾರೆ ಹಂಗೆ ಅನ್ಕೋತಾರೆ. ಇಲ್ಲ, ಕ್ರಿಯೇಟ್ ಎನ್ ಆರಾ, ಕ್ರಾಫ್ಟ್ ದಟ್, ಯು ಬಿಕಮ್ ದಿ ಬೆಸ್ಟ್ ಆ್ಯಕ್ಟರ್. ನಿಜವಾದ ಆ್ಯಕ್ಟಿಂಗು ಹೇಗೆ ಕೃಷ್ಣ ಹೇಳ್ತಾನಲ್ಲ, ನೀನು ಆ್ಯಕ್ಟರು, ನಿನ್ನ ರೋಲ್ ಅಂತ. ಅವನನ್ನು ಬಿಡ್ತೀರ ನೀನು ಆ್ಯಕ್ಟ್ ಮಾಡೋಕ್ಕೆ. ನಿನ್ನ ಓರಾನಲ್ಲಿ ಅವನು ಸೇರಿಕೊಳ್ತಾನೆ, ಶಕ್ತಿ ಬರುತ್ತೆ. ನೀನು ಯು ಆರ್ ಅನ್ ಆ್ಯಕ್ಚುಯಲ್ ಗ್ರೇಟೆಸ್ಟ್ ಆ್ಯಕ್ಟರ್ ಆಗ್ತೀಯ. ಯಾಕೆಂದರೆ ನೀನು ದೈವತ್ವ ಅಲ್ಲಿ ಆ್ಯಕ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಓರಾ ಇದೆ, ಪ್ರತಿಯೊಬ್ಬರಲ್ಲೂ ಆ ಎನರ್ಜಿ ಇದೆ. ಯಾಕೆ ಅದನ್ನು ಅಪಿಯರೆನ್ಸ್ಗೆ, ಅದನ್ನು ಎಲ್ಲರೂ ನೋಡೋ ಹಾಗೆ ನೀವು ಸ್ಪೇಸ್ ಕೊಟ್ಟು ಸ್ಟ್ಯಾಂಡ್ ಟಾಲ್, ಗಿವ್ ಸ್ಪೇಸ್. ನಾನಿರೋದು 4 ಅಡಿ, ನಾನು ನಿಂತರೆ 40 ಎಷ್ಟು ಉದ್ದ ಇದ್ದೀನೇನೋ ಅನಿಸುತ್ತೆ, ಆ ಥರ ನಿಂತ್ಕೋತೀನಿ ನಾನು. ಬಟ್ ಕಾನ್ಫಿಡೆನ್ಸ್ ಎಲಿವೇಟ್ ಆಗುತ್ತೆ, ಎನರ್ಜಿ. ಎಲ್ಲರೂ ಹೋದರೆ ಇಂಟರ್ವ್ಯೂಗೆ ಹೋಗ್ತಿರಲ್ಲ, ಯಾಕೆ ಕುಸಿತೀರಾ? ಯಾರ ಜೊತೆ ಮಾತಾಡ್ಬೇಕಾದ್ರೆ ಯಾಕೆ ಹಿಂದಾಗ್ತೀರಾ? ನಿಂತ್ಕೊಳ್ಳಿ ಸ್ಟ್ರೈಟಾಗಿ, ಸ್ಪೇಸ್ ಕೊಡಿ, ಫೀಲ್ ಟಾಲ್, ತಲೆ ಎತ್ತಿ ಮಾತಾಡಿ. ಮಾತಾಡುತ್ತೆ. ಅವರು ಏನು ತಿಳ್ಕೋಬೇಕು, ಒಳ್ಳೆ ತಿಳ್ಕೋಬೇಕಾದ್ರೆ ನಿಮ್ಮಲ್ಲಿ ಇನ್ನೂ ಒಳ್ಳೇದಿದೆ. ಆ ಆರಾನಂದ ಅವರು ಕೂಡ ನಿಮ್ಮಲ್ಲಿ ಅತಿಶಯವಾದದ್ದನ್ನು ನೋಡಿ ಅಟ್ರಾಕ್ಟ್ ಆಗ್ತಾರಲ್ಲ, ಆ ಕನೆಕ್ಷನ್ ಬಹಳ ಇಂಪಾರ್ಟೆಂಟು.